ಕಾಲೇಜಿಗೆ ಹೋಗ್ಬೇಡ ಅಂತ ಹೇಳ್ದಾಗ ನಿಮ್ಮ ಅಪ್ಪನ ಹತ್ರ ಧೈರ್ಯವಾಗಿ ಕೇಳ್ದಾಗ ನೀನು ಬದ್ಲಾಗಿದ್ಯಾ ಅಂತ ಅನ್ಕೊಂಡೆ. ಆದ್ರೆ ಈಗ ಅರ್ಥ ಆಗ್ತದೆ ನಿನ್ನಲ್ಲಿ ಯಾವ ಬದಲಾವಣೆನೂ ಆಗಿಲ್ಲ ಅಂತ. ನಾನೇ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ನೀನು ನಿನ್ನ ಹಾಗೆ ಇದೆಯಾ, ಮತ್ತೆ ಹೀಗಿರುವಾಗ ನಿನಗೆ ಯಾಕೆ ಆಸೆ ಆಕಾಂಕ್ಷೆಗಳು? ಬಿಟ್ಬಿಡು ಬಿಟ್ಬಿಡು. ನನಗೆ ಯಾಕೆ ಈ ತರ ಆಗ್ತಿದೆ ಆದ್ಯ? ಒಳ್ಳೆ ಹಾಕಿ ಪ್ಲೇಯರ್ ಆಗ್ಬೇಕು ಅಂತ ನಾನೇ ಯಾಕೆ ಅನ್ಕೊಳ್ಬೇಕಾಗಿತ್ತು? ಹಾಕಿ ಆಡಿದ್ರೆ ಈ ಮನೆಯವ್ರ ಮರ್ಯಾದೆ ಹೋಗುತ್ತೆ ಅಂತ ಈ ಮನೆಯವರು ಯಾಕೆ ಅನ್ಕೊಳ್ತಾ ಇದ್ದಾರೆ? ರಾಜಲಕ್ಷ್ಮಿ, ಏನಾದ್ರೂ ಸಮಸ್ಯೆ ಬಂದ್ರೆ ನಾವೇ ಪರಿಹಾರ ಹುಡುಕೋಬೇಕು. ನೀನು ಧೈರ್ಯವಾಗಿ ಕೇಳಿದ್ರೆ ನಿಮ್ಮಪ್ಪ ಒಪ್ಕೋತಿದ್ರು ಏನೋ? ಒಂದ್ಸಲ ಕೇಳಿ ನೋಡ್ಬೋದಲ್ವಾ? ಕೇಳಿದ್ರು ಯಾವ ಪ್ರಯೋಜನನೂ ಇಲ್ಲ. ಅಪ್ಪ ಒಪ್ಕೊಳ್ಳೋದಿಲ್ಲ ಅಂತ ನನಗೆ ಅರ್ಥ ಆಗೋಗಿದೆ. ಹೋಗ್ಲಿ, ನಾನಾದ್ರೂ ಕೇಳ? ಬೇಡ ಆದ್ಯ, ಮತ್ತೆ ನಿನ್ ಮೇಲೆ ಕೋಪಿಸ್ಕೊಳ್ತಾರೆ. ದಯವಿಟ್ಟು ಸ್ವಲ್ಪ ಹೊತ್ತು ನನ್ನ ಒಂಟಿಯಾಗಿ ಬಿಟ್ಬಿಡು. ನೀನೊಬ್ಳು ದೊಡ್ಡ ಹೇಳಿ, ನಿನ್ನ ದೇವ್ರು ಕೂಡ ಕಾಪಾಡಕ್ಕಾಗಲ್ಲ. ಏನ್ ಸರ್, ಯಾಕಿಷ್ಟು ಕೋಪ? ಹಾಕಿ ಆಟನ ನೀವು ಎಷ್ಟು ಪ್ರೀತಿಸ್ತೀರಾ ಅಂತ ನಮಗೆ ಗೊತ್ತಿದೆ. ನಿಮ್ಮ ಸ್ವಂತ ಖರ್ಚಲ್ಲಿ ಹೆಣ್ಮಕ್ಳನ್ನ ಆಡಿಸ್ತಾ ಅವ್ರ ಅಭಿವೃದ್ಧಿ ನೋಡ್ತಾ ಅವ್ರ ಆಟದ ಕೀರ್ತಿನ ಹೆಚ್ಚಿಸಬೇಕು ಅಂತ ಕಷ್ಟಪಡೋರು ನೀವು ಮನ್ಸು ಮಾಡಿದ್ರೆ ಅಂತ ಹುಡುಗಿರ್ನ ಎಷ್ಟೋ ಜನರನ್ನ ತಯಾರಿ ಮಾಡ್ಬೋದು. ಅವ್ರ ಅಪ್ಪ ಅಮ್ಮ ಒಪ್ಕೊಳ್ಳಿಲ್ಲ ಅಂತ ಒಂದೇ ಹುಡುಗಿ ಪರವಾಗಿ ನಿಲ್ಬಾರ್ದು ಸರ್. ಅಷ್ಟಕ್ಕೂ ನೀವು ಪ್ರೀತಿಸೋದಿಕ್ಕೋ ಇಲ್ಲ ಮದುವೆ ಮಾಡೋದಿಕ್ಕೋ ಕೇಳಲಿಲ್ವಲ್ಲ. ನಮ್ಮ ದೇಶ ಕ್ರೀಡೆ ಹಾಕಿ ಆಡಿ ಅಂದ್ರಿ, ಅದಕ್ಕೂ ಒಪ್ಕೊಳ್ಳಿಲ್ಲ ಅಂದ್ರೆ ಬಿಟ್ಬಿಡಿ ಸರ್. ನಮ್ ದೇಶ ಅಭಿವೃದ್ಧಿ ಆಗಿ ಎಲ್ಲಿಗೂ ಹೋಗುತ್ತಂತ ಅನ್ಕೊಂಡೆ, ಅದೆಲ್ಲ ಭ್ರಮೆ. ಒಬ್ಳು ಹುಡುಗಿ ಹಾಕಿ ಆಡ್ತೀನಿ ಅಂದ್ರು ಅಪ್ಪ ಅಮ್ಮನೇ ಒಪ್ಕೋತಾ ಇಲ್ಲ. ಕಡೆ ಪಕ್ಷ ಒಂದು ಕ್ಷಣ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ. ಇಂಥ ಪ್ರತಿಭೆ ಇರೋರ್ನ ದೂರ ತಳ್ತಾ ಇದ್ರೆ ನಮ್ ದೇಶದ ಕತೆ ಬಿಡಿ, ಕಡೆ ಪಕ್ಷ ನಮ್ ಕಾಲೇಜ್ಗೂ ಒಳ್ಳೆ ಹೆಸರು ಬರೋದಿಲ್ಲ. ಅವ್ರ ಮನೆ ಪರಿಸ್ಥಿತಿ ಹೇಗಿದೆಯೋ ನಮ್ಗೆ ಗೊತ್ತಿಲ್ಲ ಅಲ್ವಾ ಸರ್. ಅಷ್ಟಕ್ಕೂ ಅವಳೇ ಆಡೋದಿಕ್ಕೂ ಇಷ್ಟ ಇಲ್ಲ ಅಂತ ಹೇಳಿದ್ಲಲ್ವಾ ಸರ್. ಅವಳ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಅವಳ ಅಪ್ಪ ಅಮ್ಮನೇ ಒಪ್ಕೊಳ್ದೇ ಇದ್ರೆ ನೀವೇನ್ ಮಾಡಕ್ಕಾಗತ್ತೆ ಬಿಡಿ ಸರ್. ನಿಜನೇ ಸರ್, ಭಯ ಪಡೋ ತಂದೆ ತಾಯಿ ಧೈರ್ಯವಾಗಿ ಮಾತಾಡದೆ ಆದ್ಯ ಬರ್ತಿದ್ದಾಳೆ ಅನ್ಸುತ್ತೆ. ನೋಡಿದ್ಲು ಅಂದ್ರೆ ಧೈರ್ಯ ಇಲ್ಲ, ಪುಕ್ಲಿ ಅಂತ ಬೈತಾನೆ ಇರ್ತಾಳೆ. ಏನೋ ರಾಜಲಕ್ಷ್ಮಿ, ನೀನು ಕೂಡ ನಿಮ್ ಮನೆಯವ್ರ ಹಾಗೇನೆ ಯಾವ ಟೈಮಲ್ಲಿ ಹೇಗಿರ್ತೀಯೋ ಗೊತ್ತಾಗ್ತಿಲ್ಲ. ಒಂದ್ಸಲ ಹಾಕಿ ಅಂದ್ರೆ ಇಷ್ಟ ಅಂತ್ಯ, ನಿಮ್ಮಪ್ಪನ ಒಪ್ಸು ಅಂದ್ರೆ ಕಷ್ಟ ಅಂತ್ಯ. ಒಂದ್ಸಲ ಧೈರ್ಯವಾಗಿರ್ತೀಯ, ಇನ್ನೊಂದ್ಸಲ ಭಯ ಪಡ್ತಿರ್ತೀಯ. ನಿನ್ನನ್ ಬದಲಾಯಿಸೋದು ಆ ಸಮುದ್ರದಲ್ಲಿ ಈಜಾಡೋದು ಎರಡು ಒಂದೇ.
ಎಷ್ಟೊತ್ತಿಂದ ಆದ್ಯನ ಜೊತೆ ಮಾತಾಡಬೇಕು, ಆದ್ಯನ ನೋಡ್ಬೇಕು ಅಂತ ಅನಿಸ್ತಾ ಇದೆ. ಏನೋ ಸೀನು, ಆದ್ಯ ಇಲ್ಲದೆ ಇರಕ್ಕೆ ಆಗ್ತಾ ಇಲ್ಲ ನಿನ್ಗೆ. ನನ್ನ ಕೈಯಲ್ಲಿ ಆಗಲ್ಲ. ಇವತ್ತು ಆದ್ಯನ ಜೊತೆ ಕೊನೆ ಪಕ್ಷ ಅರ್ಧ ಗಂಟೆ ಆದ್ರೂ ಮಾತಾಡಬೇಕು. ಅಯ್ಯೋ, ಮೆಟ್ಲ ಹತ್ರ ಯಾರೋ ಬರ್ತಿರೋ ಸೌಂಡ್ ಆಗ್ತಿದೆ. ಸೇನು ಬರ್ತಿದ್ದಾನೇನು. ಅವ್ನು ಬಂದ್ರೆ ನನಗೆ ತಲೆ ತಿಂತಾನೆ. ಇಷ್ಟು ಬೇಗ ಮಲ್ಕೊಬಿಟ್ಲ? ಆದ್ಯನ್ ನೋಡದೆ ಇದ್ರೆ ನನಗೆ ನಿದ್ದೆ ಬರಲ್ವೇ? ಛೀ. ಆದ್ರೂ ಒಂದ್ಸಲ ಚೆಕ್ ಮಾಡೋಣ. ನನಗೆ ನಿದ್ದೆ ಬರ್ತಿರೋ ಹಾಗೆ ಮಾಡಿ ನೀನು ಮಾತ್ರ ಆರಾಮಾಗಿ ಮಲ್ಕೊಂಡಿದ್ಯಾ? ನಿನ್ನ ಬದಲಾಯಿಸೋದು, ಸಮುದ್ರದಲ್ಲಿ ಈಜೋದು ಎರಡೂ ಒಂದೇ. ನನ್ನ ಮನಸ್ಸಲ್ಲಿರೋ ನನ್ನ ಮಗಳು ಏನು ಮಾಡಬೇಕು ಅಂತ ಯಾರೋ ಒಬ್ರು ಹೇಳಿದ್ರೆ ತಿಳ್ಕೊಳ್ಳೋ ಪರಿಸ್ಥಿತಿಲಿ ನಾನಿಲ್ಲ. ಅವಳು ಚೆನ್ನಾಗಿ ಆಡ್ತಾಳೆ ಅಂತ ಗೊತ್ತು. ಆದ್ರೆ ನನ್ನ ಮಗಳನ್ನ ಆ ತುಂಡು ಬಟ್ಟೆಗಳನ್ನು ಹಾಕೊಂಡು ಹಾಕಿ ಆಡ್ಸಕ್ಕೆ ನನಗೆ ಮನಸ್ಸಿಲ್ಲ. ಅವಳು ನಿಮಗ್ ಮಾತ್ರ ಮಗಳ? ನನಗೂ ಮಗಳಲ್ವಾ? ನನ್ನ ಮಗಳು ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕು ಅನ್ನೋದು ನನಗೂ ಆಸೆ ಇರುತ್ತೇರಿ. ನಮ್ಮ ರಾಜಿ ವಿಷಯದಲ್ಲಿ ನಿರ್ಣಯ ತಗೊಳ್ಳೋಂತ ಹಕ್ಕು ನನಗೂ ಕೂಡ ಇರುತ್ತೆ ಅಲ್ವಾ ರೀ? ನಿನ್ನ ನಿರ್ಧಾರದ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಿನ್ನಿಂದ ಈಗಾಗಲೇ ತುಂಬಾ ಕಳ್ಕೊಂಡಿದ್ದೀನಿ. ಆದ್ಯಾನ್ ಕರ್ಕೊಂಡು ಬಂದೆ, ಮನೇಲಿಟ್ಕೊಂಡೆ. ಮತ್ತೀಗ ರಾಜಲಕ್ಷ್ಮಿನ ಮನೆಯಿಂದ ಆಚೆ ಕಳಿಸಿ ಹಾಕಿ ಆಡಿಸ್ಬೇಕು ಅಂತಿದ್ಯಾ? ನಿನ್ನ ಈ ನಿರ್ಧಾರದಿಂದ ಇನ್ನೆಷ್ಟು ಸಮಸ್ಯೆಗಳು ಬರುತ್ತೋ ಅಂತ ಹೇಳಿ ಬೇಡ ಅಂತಿದ್ದೀನಿ. ಯಾಕ್ರಿ ಹಾಗೆ ಹೇಳ್ತೀರಾ?
ನಮ್ ರಾಜಿಗೂ ಕೂಡ ಆಟ ಆಡೋದಕ್ಕೆ ಇಷ್ಟ. ಒಬ್ರು ಕೋಚ್ ಬಂದಷ್ಟು ಹೇಳಿದ್ದಾರೆ ಅಂದ್ರೆ ನಮ್ ರಾಜಿಲಿ ಇನ್ನೆಂಥ ಪ್ರತಿಭೆ ಇರಬಹುದು. ಈ ವಿಷಯದಲ್ಲಿ ತಂದೆ ತಾಯಿಯಾಗಿ ನಾವು ಹೆಮ್ಮೆ ಪಡ್ಬೇಕೆ ಹೊರತು ನಾವೇ ಬೇಡ ಅಂದ್ಬಿಟ್ರೆ ಅವಳಿಗೆ ತುಂಬಾ ನೋವಾಗುತ್ತೆ ರೀ. ಮಗಳನ್ನ ಹೇಗೆ ಬೆಳೆಸೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ರಾಜಾರಾಮ್ ಮಗಳಾಗಿ ಹೀಗೆ ಇರಬೇಕು. ಅವಳಿಗೆ ಹಾಕಿ ಆಡೋದಕ್ಕೆ ಬಿಟ್ರೆ ನನ್ನ ಆದರ್ಶವಾಗಿ ನೋಡೋರು ಒಪ್ಕೊಳ್ಳೋದಿಲ್ಲ. ರಾಜಲಕ್ಷ್ಮಿ ನನ್ನ ಮಗಳು ಅನ್ನಿಸ್ಕೊಳ್ಳಲ್ಲ. ಅದ್ ಹಾಗಲ್ಲ ರೀ. ಅವಳ ಆಸೆನ ನಾವ್ಯಾಕೆ ತಡಿಬೇಕು ಅಂತಷ್ಟೇ. ನಿನ್ ತಂಗಿ ಆಡಿ ಏನ್ ಸಾಧಿಸ್ಬಿಟ್ಲು? ಈಗ ರಾಜಲಕ್ಷ್ಮಿನ ಆಡಿಸಿ ನಿನ್ನ ತಂಗಿ ಜೀವನದ ಹಾಗೆ ಹಾಳು ಮಾಡಬೇಕು ಅನ್ಕೊಂಡಿದ್ಯಾ? ಜೀವನದಲ್ಲಿ ಹೆಣ್ಣು ಮಕ್ಕಳು ಕೊಡಬೇಕಾಗಿರೋದು ಆಟನೋ ಪಾಠನೋ ಅಲ್ಲ, ಒಂದೊಳ್ಳೆ ಭವಿಷ್ಯನ, ಒಬ್ಬ ಒಳ್ಳೆ ಗಂಡನ್ನ. ಅಷ್ಟೇ ಹೊರತು ರಾಜಲಕ್ಷ್ಮಿ ಎಷ್ಟೇ ಹಾಕಿ ಆಡಿದ್ರು ಯಾವತ್ತೋ ಒಂದಿನ ಒಂದು ಮನೆಗೆ ಸೊಸೆಯಾಗಿ ಹೋಗ್ಲೇಬೇಕು. ಹೆಣ್ಮಕ್ಳು ತವ್ರ ಮನೆಗೆ, ಅತ್ತೆ ಮನೆಗೆ ಗೌರವ ತಂದುಕೊಟ್ರೆ ಸಾಕು. ಮಗಳಿಗಾಗೋ ಕಷ್ಟಗಳೆಲ್ಲ ತಂದೆಗಿಂತ ತಾಯಿಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಅದು ಈ ಗಂಡು ಜಾತಿಗೆ ಯಾವಾಗ ಅರ್ಥ ಆಗುತ್ತೋ. Excuse me. Yes? Do you know Miss Rajalakshmi? ಯಾವ ಗ್ರೂಪ್? Home Science. ಅಷ್ಟಕ್ಕೂ ಈ ಕಾಲೇಜಲ್ಲ ಸಬ್ಜೆಕ್ಟೇ ಇಲ್ಲ. ಹೋಗ್ಲಿ, ರಾಜಲಕ್ಷ್ಮಿ ಎಲ್ಲಿದ್ದಾರೆ ಅಂತ ಗೊತ್ತಿದೆಯಾ? ಇಲ್ಲ, ಗೊತ್ತಿಲ್ಲ. ಒಂದ್ಸಲ ಮೇಲ್ ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು. ಓಕೆ. ಕಣ್ ಕಾಣಿಸೋದು.
ಹಾಯ್ ರಾಜಲಕ್ಷ್ಮಿ. ನಾನು ಬರ್ತೀನಿ ಅಂತ ನಿಂಗೆ ಮೊದಲೇ ಅನಿಸಿತ್ತಾ? ಕರೆಕ್ಟ್ ಟೈಮಿಗೆ ಹೊರಗಡೆ ಬಂದಿದ್ಯಲ್ಲ. ನನಗೇನು ಅನ್ನಿಸ್ಲಿಲ್ಲ. ಅಷ್ಟಕ್ಕೂ ನೀವ್ಯಾಕೆ ಇಲ್ಲಿಗೆ ಬಂದಿದ್ದೀರಾ? ನಿನಗೋಸ್ಕರನೇ ಬಂದೆ. ಏನು? ಇವತ್ತು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕಂತೆ. ನಿನ್ನೂ ಕರ್ಕೊಂಡು ಬಾ ಅಂತ ಹೇಳಿದ್ದಾರೆ ರಾಜಲಕ್ಷ್ಮಿ. ಇಲ್ಲ, ನಾನು ಬರೋಕ್ಕಾಗಲ್ಲ, ಕ್ಲಾಸ್ ಇದೆ ನನಗೆ. ಅಂದರೆ ನಿಮ್ಮ ಅಪ್ಪ ಅಮ್ಮ ಹೇಳಿದ್ರು ಕೂಡ ಬರಲ್ವಾ? ಏನು? ನಮ್ಮ ಅಪ್ಪ ಅಮ್ಮ ಹೇಳಿದ್ರು ಅಂತಿದ್ದೀರಾ? ಹೌದು, ಎಲ್ಲರೂ ದೇವಸ್ಥಾನದಲ್ಲೇ ಇದ್ದಾರೆ. ನಮ್ಮಿಬ್ರು ಹೆಸರಲ್ಲಿ ಅರ್ಚನೆ ಮಾಡಿಸಿ ಚಿಕ್ಕ ಪೂಜೆ ಮಾಡಿಸ್ತಾರಂತೆ. ಕರ್ಕೊಂಡು ಬರೋದಕ್ಕೆ ಹೇಳಿದ್ರು. ಹೋಗೋಣವಾ? ನಿಜವಾಗ್ಲೂ ನಮ್ಮ ಅಪ್ಪ ಅಮ್ಮ ಅಲ್ಲೇ ಇದ್ದಾರಾ? ಹೌದು ರಾಜಲಕ್ಷ್ಮಿ, ಅವರು ಅಲ್ಲೇ ಇದ್ದಾರೆ. ಮತ್ತೆ ನನ್ನ ಕ್ಲಾಸು ಆಮೇಲೆ ನೋಡ್ಕೋಬೋದು ಅಂತ ನಿಮ್ಮ ಅಪ್ಪನೇ ಹೇಳಿದ್ದಾರೆ. ಆದಷ್ಟು ಬೇಗ ಹೋಗೋಣ ರಾಜಲಕ್ಷ್ಮಿ. ನಮ್ಮಪ್ಪ ಹೇಳಿದ್ರಾ? ನೀನು ಬರಲ್ಲ ಅಂತ ನಿಮ್ಮ ಅಪ್ಪ ಹತ್ರ ಹೇಳಲ್ಲ? ಬೇಡ ಬೇಡ, ನಾನು ಅಲ್ಲಿಗೆ ಬರ್ತೀನಿ ಬಿಡಿ. ಅಪ್ಪ ಹೇಳಿದ್ರು ಅಲ್ವಾ? ಹೌದು, ನಡಿ. ಅಪ್ಪ ಅಮ್ಮ ಎಲ್ಲಿದ್ದಾರೆ? ಒಳಗಡೆ ಇದ್ದಾರೆ, ಬಾ ಹೋಗೋಣ. ಅಪ್ಪ ಅಮ್ಮ ಎಲ್ಲಿದ್ದಾರೆ? ತಂದೆ ತಾಯಿ ದೇವ್ರಿಗೆ ಸಮಾನ ಅಂತಾರೆ ಅಲ್ವಾ? ದೇವ್ರ ಗುಡಿಗೆ ಬಂದಿದ್ದೀವಿ, ಇನ್ನು ಅವ್ರು ಯಾಕೆ? ಹಾಗಂದ್ರೆ ಏನ್ ಮಾತಾಡ್ತಿದ್ದೀರಾ ನೀವು? ಇಷ್ಟೊಂದು ಭಯ ಯಾಕೆ ರಾಜಲಕ್ಷ್ಮಿ? ಈ ಥರ ಗಾಬರಿಯಾಗಿ ಯಾಕೆ ನೋಡ್ತಾ ಇದೆಯಾ? ನಾವು ಯಾವುದೋ ಪಾರ್ಕ್ಗೋ ಬೀಚ್ಗೋ ಬಂದಿಲ್ಲ ಅಲ್ವಾ? ದೇವಸ್ಥಾನಕ್ಕೆ ತಾನೇ ಬಂದಿರೋದು. ನಮಸ್ಕಾರ ಮಾಡು. ನೀವು ನಮ್ಮ ಅಪ್ಪ ಅಮ್ಮನೂ ಬಂದಿದ್ದಾರೆ ಅಂತ ಹೇಳಿದ್ರಿ ಅಲ್ವಾ? ಎಲ್ಲಿದ್ದಾರೆ ಅವರು? ನಮ್ಮ ಅಪ್ಪ ಅಮ್ಮನೂ ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳಿದ್ದಕ್ಕಷ್ಟೇ ನಾನು ಬಂದಿದ್ದು, ಇಲ್ಲಾಂದ್ರೆ ನಾನು ಬರ್ತಾ ಇರಲಿಲ್ಲ. ನನ್ನ ಬ್ಯಾಗು ಎಲ್ಲ ನನ್ನ ಕಾಲೇಜಲ್ಲೇ ಬಿಟ್ಟಿದ್ದೀನಿ, ನಾನು ಹೋಗಬೇಕು. ಅವ್ರು ಬರ್ತಾರೆ ರಾಜಲಕ್ಷ್ಮಿ. ನಾವು ಹೊಸ ಜೋಡಿ, ಯಾವ ತೊಂದರೆನೂ ಇಲ್ಲದೆ ಮದುವೆ ಆಗಬೇಕು ಅಂತ ದೇವ್ರಿಗೆ ಪ್ರದಕ್ಷಿಣೆನೂ ಹಾಕಬೇಕು. ಬೇಕು ಅಂದರೆ ಉರುಳು ಸೇವೆನೂ ಮಾಡಬೇಕಾಗತ್ತೆ. ಅಲ್ಲ, ಇಷ್ಟಕ್ಕೆ ಭಯ ಪಡ್ತಾ ಇದೆಯಲ್ಲ ನೀನು? ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿಲ್ಲದೆ ನಾನು ಇಲ್ಲಿಗೆ ಬಂದಿರೋದು ನನಗಿಷ್ಟ ಆಗ್ತಾ ಇಲ್ಲ. ಅಂದರೆ ನೀವು ಸುಳ್ಳು ಹೇಳಿದ್ರಾ? ರಾಜಲಕ್ಷ್ಮಿ, ನಾನು ಏನೇ ಹೇಳಿದ್ರು ಅದು ನಮ್ಮ ಒಳ್ಳೇದಕ್ಕೇನೆ. ನೀವು ಇವಾಗ ನಿಜ ಹೇಳಿ, ನಮ್ಮ ಅಪ್ಪ ಅಮ್ಮ ಬರ್ತಾರಾ ಇಲ್ವಾ? ಅದಲ್ಲ ರಾಜಲಕ್ಷ್ಮಿ, ಮದುವೆ ಆಗೋ ಹುಡುಗ ಹುಡುಗಿ ಮಧ್ಯೆ ಅಪ್ಪ ಅಮ್ಮ ಯಾಕೆ? ಹಾಗಾದ್ರೆ ಹೀಗೆ ಸುಳ್ಳು ಹೇಳಿ ಕರ್ಕೊಂಡು ಬರೋದು ತಪ್ಪು ಅಲ್ವಾ? ನಾನು ಇವಾಗಲೇ ಹೋಗ್ತೀನಿ. ಹಾಗಲ್ಲ ರಾಜಲಕ್ಷ್ಮಿ, ಸ್ವಲ್ಪ ನಿಂತ್ಕೋ. ಆರಾಮಾಗಿ ಮನೇಲಿ ಮಾತಾಡೋದಕ್ಕಾಗಲ್ಲ ಅಲ್ವಾ? ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದೆ. ದರ್ಶನ ಮಾಡ್ಕೊಂಡು ಹೊರಟು ಹೋಗೋಣ. ಅದೆಲ್ಲ ಆಗಲ್ಲ. ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಾಗದೆ ನಾನು ಹೀಗೆಲ್ಲ ಬರೋದು ನಂಗೆ ಇಷ್ಟ ಆಗಲ್ಲ. ನಾನು ಹೋಗ್ತೀನಿ. ನಿಂತ್ಕೋ ರಾಜಲಕ್ಷ್ಮಿ. ಅಲ್ಲ, ಎಲ್ಲಿಗೆ ಅಂತ ಹೋಗ್ತೇನೆ ನೀನು? ನಾವು ತುಂಬಾ ದೂರ ಬಂದಿದ್ದೀವಿ. ರಾಮನಗರ ಹತ್ತತ್ರ ಇದ್ದೀವಿ. ಇಲ್ಲಿ ಹತ್ರದಲ್ಲಿ ಬಸ್ ಕೂಡ ಸಿಗೋದಿಲ್ಲ. ನಿಮ್ಗೇನ್ ತಲೆಗಿಲೆ ಕೆಟ್ಟಿದ್ಯಾ? ಯಾಕೆ ಇಷ್ಟು ದೂರ ಕರ್ಕೊಂಡು ಬಂದಿದ್ದೀರಾ? ಭಯ ಪಡ್ಬೇಡ ರಾಜಲಕ್ಷ್ಮಿ. ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಇಲ್ಲೇ ಮಾತಾಡ್ಕೊಂಡು ಕೂತಿದ್ದು ಆಮೇಲೆ ಹೊರಟೋಗೋಣ. ಅಷ್ಟಕ್ಕೂ ನೀವೇನ್ ಮಾತಾಡ್ತಿದ್ದೀರಾ ಅಂತ ನಿಮ್ಗೆ ಅರ್ಥ ಆಗ್ತಿದ್ಯಾ? ನಾನೇ ನಿನ್ನ ಡ್ರಾಪ್ ಮಾಡ್ತೀನಿ. ನಡಿ, ಒಳಗಡೆ ಹೋಗೋಣ. Hey